ಮಲ್ಲಿ ಯಾಕೊಂಥರ ಬೇಜಾರಲ್ಲಿದ್ಯಾ? ಏನಾಯ್ತು? ಮತ್ತೇನಾದ್ರೂ ಕನ್ಸು ಬಿತ್ತಾ? ನಾನು ದಿಯ ಒಟ್ಟಿಗೆ ಇರೋ ತರ, ಪಕ್ಕದಲ್ಲಿ ಅಂಟ್ಕೊಂಡು ಕೂತಿರೋ ತರ, ಇಬ್ರು ಒಬ್ರಿಗೊಬ್ರು ಐಸ್ ಕ್ರೀಮ್ ತಿನ್ಸ್ತಿರೋ ತರ? ಹಂಗೇನು ಇಲ್ಲ ರೀ, ನನಗೆ ಬೇಜಾರಾಗಿರೋದೇ ಬೇರೆ ಕಾರಣಕ್ಕೆ. ಬೇರೆ ಕಾರಣ ಏನದು? ರೀ, ಇವತ್ತು ಮಾಮೂಲಿ ದಿನ ಅಲ್ಲ ರೀ. ಆನಂದ್ ಅಣ್ಣರು ಹೇಳ್ತಾ ಇದ್ರು, ಇವತ್ತು ಅಕ್ಕರ್ದು ಬಾವರ್ದು ಮದುವೆ ವಾರ್ಷಿಕೋತ್ಸವ ಅಂತ. ಯು ಮೀನ್ ಮ್ಯಾರೇಜ್ ಆನಿವರ್ಸರಿ? ಅದೇ, ಇವತ್ತಿಂತ ಖುಷಿ ವಿಚಾರ ಇದ್ರೂ ಅವ್ರಿಗೆ ವಿಷಯ ಮಾಡೋಕ್ಕಾಗ್ತಿಲ್ಲ. ಈ ವರ್ಷ ಬಿಟ್ರೆ ಇನ್ನು ಮುಂದಿನ ವರ್ಷದವರೆಗೂ ಕಾಯ್ಬೇಕು. ಈ ವರ್ಷ ಬರೀ ದುಃಖದಲ್ಲೇ ಕಳೆದೋಗ್ಬಿಡುತ್ತಲ್ಲ ಅಂತ ಬೇಜಾರು. ಅಪ್ಪ ದೇವ್ರೇ, ಈ ಕಿತ್ತೋದ್ ಸೆಂಟಿಮೆಂಟ್ ನೋಡಕ್ ಆಗ್ತಿಲ್ವಲ್ಲಪ್ಪ ನನ್ನ ಕೈಲಿ. ಹೋಗ್ಲಿ ಬಿಡು ಮಲ್ಲಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಈ ವರ್ಷ ಮಿಸ್ ಆಯ್ತಲ್ಲ ಅಂತ ಯಾಕೆ ಬೇಜಾರು ಮಾಡ್ಕೋಬೇಕು? ಅದೇ ಆನಿವರ್ಸರಿ ಮತ್ತೆ ನೆಕ್ಸ್ಟ್ ವರ್ಷ ಬರುತ್ತಲ್ಲ ಅಂತ ಖುಷಿ ಪಡ್ಬೋದಲ್ವಾ? ಮಲ್ಲಿ, ಈ ಆನಿವರ್ಸರಿ ಅನ್ನೋದು ಒಂಥರ ಪ್ರತಿ ವರ್ಷನೂ ಒಂದೊಂದು ಮೈಲ್ ಸ್ಟೋನ್ ರೀಚ್ ಆದಂಗೆ. ಮೈಲ್ ಸ್ಟೋನ್ ಅಂದ್ರೆ ಸಾಧನೆ ಇದ್ದಾಗೆ. ಯಾಕೆ ಸಾಧನೆ ಅಂತಂದ್ರೆ ಮಲ್ಲಿ, ಯಾರು ಯಾವಾಗ ಜೊತೆಗಿರ್ತಾರೋ, ಯಾರು ಯಾವಾಗ ಡಿವೋರ್ಸ್ ಕೊಡ್ತಾರೋ ಹೇಳಕ್ಕಾಗೋದಿಲ್ಲ. ಇಂಥದ್ರ ಮಧ್ಯದಲ್ಲೂ ಅಣ್ಣ ಅದಕ್ಕೆ ಎಷ್ಟು ಖುಷಿಯಾಗಿದ್ದಾರಲ್ಲ ಅನ್ನೋದೇ ಖುಷಿ ವಿಷಯ. ನನ್ಗೆ ಅವ್ರ ಆನಿವರ್ಸರಿ ನೆನಪಿರ್ಲಿಲ್ಲ ಅಂತ ಅನ್ಕೊಂಡಿದ್ಯಾ? ನೆನಪಿತ್ತು, ಆದ್ರೆ ಯಾಕೆ ವಿಶ್ ಮಾಡ್ಲಿಲ್ಲ? ಮನೇಲಿ ಇಂಥದ್ದೊಂದು ಇನ್ಸಿಡೆಂಟ್ ನಡೆದಾಗ ನಾವು ಹೋಗಿ ಹ್ಯಾಪಿ ಆನಿವರ್ಸರಿ ಅಂತ ವಿಶ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಮಲ್ಲಿ. ಎಲ್ಲರೂ ದುಃಖದಲ್ಲಿದ್ದಾರೆ, ಸೊ ಇಂಥ ಟೈಮಲ್ಲಿ ಅದು ಮಾಡೋದು ಸರಿ ಇರಲ್ಲ. ಈ ವರ್ಷದ ವಿಷ್ಣು ಸೇರಿ ನೆಕ್ಸ್ಟ್ ವರ್ಷನೇ ಮಾಡ್ಬೋದಲ್ವಾ? ಆದ್ರೆ ನೀನ್ ಯಾಕೆ ಇಷ್ಟೊಂದು ಸೆಂಟಿ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಮಲ್ಲಿ. ಲೈಫಲ್ಲಿ ಸೆಂಟಿಮೆಂಟ್ ಇರಬೇಕು ಹೊರತು ಸೆಂಟಿಮೆಂಟ್ ಲೈಫ್ ಆಗಬಾರ್ದು ಮಲ್ಲಿ. ಸೆಂಟಿಮೆಂಟ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಅರ್ಥ ಆಯ್ತಾ? ಹೋಗ್ತಾ ಹೋಗ್ತಾ ಏನಾಗುತ್ತೆ ಗೊತ್ತಾ, ಆ ಸೆಂಟಿ ಅನ್ನೋದು ಅಳಿಸೋಗಿ ಬರೀ ಮೆಂಟಲ್ ಮಾತ್ರ ಉಳ್ಕೊಂಡು ಸೆಂಟಿಮೆಂಟಲ್ ಆದವರು ಮೆಂಟಲ್ ಆಗ್ಬೇಕಾಗತ್ತೆ. ಇಷ್ಟೆಲ್ಲ ಆಬ್ಲಿಗೇಷನ್ಸ್ ಬೇಕಮ್ಮಲ್ಲಿ. ಸೊ ಟೇಕ್ ಇಟ್ ಈಸಿ. ಆದ್ರೂ ರೀ, ಅಕ್ಕ ಬಾವ್ರಿಗೆ ವಿಸ್ ಮಾಡ್ಬೇಕು ಅನಿಸ್ತೈತೆ. ಇಷ್ಟು ಹೇಳಿದ್ಮೇಲೂ ಮತ್ತೆ ಅದೇ ರಾಗ ತೆಗಿತಿಯಲ್ಲ ಆಮೇಲೆ. ಆಯ್ತು, ಹೋಗಿ ಏನಂತ ವಿಶ್ ಮಾಡ್ತೀಯ? ಮೊದಲೇ ಮೂಡಿ ಅವನು ಯಾ ಮಾರಿ ನೀನು ಹೋಗಿ ಬಾ ಅವ್ರೆ ಹ್ಯಾಪಿ ಆನಿವರ್ಸರಿ ಅಂದಾಗ ಅವ್ನು ನಿನ್ನ ಮೇಲೆ ಗುರ್ರ ಅಂದು ನಿನ್ಗೆ ಏನಾದ್ರು ಬೈದ್ರೆ ಏನ್ ಗತಿ? ಇನ್ಸಲ್ಟ್ ಆಗಲ್ವಾ ನಿನಗೆ? ಯೋಚನೆ ಮಾಡು. ಹಂಗೇನಿಲ್ಲ, ಭಾವನವ್ರನ್ನಂತವ ಯಾವತ್ತೂ ಹಂಗೆಲ್ಲ ನಡ್ಕೊಂಡಿಲ್ಲ. ನನ್ನನ್ನ ಅವ್ರ ಮಗಳು ತರ ನೋಡ್ಕೊಂತಾರೆ, ಒಳ್ಳೆ ಪುಟ್ಟ ಮಗು ತರ ನೋಡ್ತಾರೆ. ಪುಟ್ಟ ಮಗು? ಯಾ ಮಾರಿ ನಮ್ಮಿಬ್ರಿಗೆ ಒಂದ್ ಮಗು ಆಗಿತ್ತಲ್ಲ ಮಲ್ಲಿ. ಬಾವರ್ ಹೆಂಗೆ ಅಂತ ನನ್ಗೆ ಸಂದಾಗ ಗೊತ್ತು. ಅವ್ರ ಮನ್ಸಾಗ ನೋವು ಐತೆ ಹೌದು, ಹಂಗಂತ ನನ್ ಮ್ಯಾಗೆ ರೇಗಾಡೋದು ಕೂಗಾಡೋದು ಎಲ್ಲ ಮಾಡಕ್ ಹಾಗೇನಿಲ್ಲ. ಸಿಗ್ತೀನಿ, ಬಾಯ್ ಸಿಸ್ಟರ್. ಹ್ಯಾಪಿ ಆನಿವರ್ಸರಿ. ಆನಿವರ್ಸರಿನಾ? ಏನ್ ಹೇಳ್ತಾ ಇದೀಯಣ್ಣ? ಏನಕ್ಕೆ ಆನಿವರ್ಸರಿ? ಇನ್ನೇನಕ್ಕೆ, ನಾವು ಹಾಳಾಗೋದ್ವಲ್ಲ ಅದಕ್ಕೆ. ನಮ್ ಬುಡಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಯ್ತಲ್ಲ ಸಿಸ್ಟರ್, ಅದಕ್ಕೆ. ಏನ್ ಹೇಳ್ತಾ ಇದೀಯಣ್ಣ? ಅದೇನು ಅಂತ ಸರಿಯಾಗಿ ಹೇಳು. ಸುತ್ತಿ ಬಳಸಿ ಹೇಳೋದು ನನ್ನ ಸ್ಪೆಷಾಲಿಟಿ ಅಲ್ವಾ ಸಿಸ್ಟರ್? ನನಗೆ ಬರ್ದಿರೋದಂದ್ರೆ ಅದೊಂದೇ, ನೇರವಾಗಿ ಹೇಳೋದು. ಪೀಠಿಕೆ ಇಲ್ದೆ ನನಗೆ ಮಾತಾಡಕ್ಕಾಗಲ್ಲ ಸಿಸ್ಟರ್. ಸರಿ, ಅದೇನು ಅಂತ ಹೇಳು. ಏನಕ್ಕೆ ಆನಿವರ್ಸರಿ? ಸಿಸ್ಟರ್, ಇವತ್ತ ಬುರ್ನಸ್ ಭೂಮಿಕಾ ಮತ್ತೆ ಗೌತಮ್ದು ಮ್ಯಾರೇಜ್ ಆನಿವರ್ಸರಿ. ಅಂದ್ರೆ ಭೂಮಿಕಾನ ನಮ್ಮ ಸೊಸೆ ಅಂತ ಈ ಮನೆಗೆ ಕರ್ಕೊಂಬಂದ ದಿನ. ಆಲ್ಮೋಸ್ಟ್ ಅಲ್ಲ ನಮ್ಮ ತಿಥಿ ದಿನ ಅಂದ್ರೂ ತಪ್ಪಿಲ್ಲ ಸಿಸ್ಟರ್. ಬ್ಯಾಡ್ ಡೇ ನಮಗೆ, ಅದನ್ನು ಜಸ್ಟ್ ನೆನಪಿಸೋದಕ್ಕೆ ಹೇಳಿದೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಅಯ್ಯೋ, ನನ್ನಿಂದನಾ? ನಾನು ಪುಣ್ಯದಲ್ಲಿಲ್ಲ ಪಾಪದಲ್ಲಿಲ್ಲ, ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡ್ತಿಲ್ಲ ಸಿಸ್ಟರ್. ಏನ್ ವಿನಾಕಾರಣ ಆರೋಪ ಮಾಡ್ತಾ ಇದ್ದೀನಿ? ನೀನ್ ತಾನೇ ಅಡ್ವೈಸ್ ಕೊಟ್ಟಿದ್ದು, ಆ ಭೂಮಿಕಾನ ಸೊಸೆ ಮಾಡ್ಕೊ, ನೀನ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತಾಳೆ ಅಂತ. ಅದ್ರಲ್ಲಿ ಆಗಿದ್ದೇ ಬೇರೆ. ಏನ್ ಮಾಡೋದು ಸಿಸ್ಟರ್, ನಾವು ಕೆಲವು ಸರ್ತಿ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಲೆಕ್ಕ ಹಾಕ್ತಿವಿ, ಕೊನೆಗೆ ನಮ್ ಲೆಕ್ಕಾಚಾರನೇ ಬುಡ ಮೇಲಾಗತ್ತೆ. ಶುಗರ್ ಕ್ಯಾಂಡಿ ತರ ಇದ್ದವಳು ಹಾಟ್ ಮಿರ್ಚಿ ಆಗ್ಬಿಡಿದಾಳು ಸಿಸ್ಟರ್, ಎಲ್ಲಿಟ್ಕೊಂಡ್ರು ಉರಿಯುತ್ತೆ. ಅವಳನ್ನು ಕಂಡಾಗ್ಲೆಲ್ಲ ಇನ್ನಿಲ್ಲದ ಸಿಟ್ಟು ಬರುತ್ತೆ. ಏನ್ ಮಾಡ್ಲಿ, ತೋರ್ಸ್ಕೊಳಕ್ ಆಗಲ್ವೇ? ಅದ ಹಾಗಿರ್ಲಿ ಸಿಸ್ಟರ್, ನೀನು ನಿನ್ನ ಮುದ್ದಿನ ಮಗ ಗೌತಮ್ಗೆ ಹ್ಯಾಪಿ ಆನಿವರ್ಸರಿ ಅಂತ ವಿಶ್ ಮಾಡಕ್ ಹೋಗಿಲ್ವಾ? ನಾನೇ ಯಾಕೆ ವಿಶ್ ಮಾಡ್ಲಿ? ಫಸ್ಟ್ ಆಫ್ ಆಲ್ ನನಗೆ ಇದ್ರ ಬಗ್ಗೆ ನೆನಪೇ ಇರಲಿಲ್ಲ. ನೆನಪಿದ್ರು ವಿಶ್ ಮಾಡ್ತಾ ಇರಲಿಲ್ಲ. ಇವತ್ತು ಆ ಪೀಡೆ ನಮ್ಮ ಮನೆಗೆ ಸೇರ್ಕೊಂಡಿರೋ ದಿನ, ಅದನ್ನ ನಾನು ಸೆಲೆಬ್ರೇಟ್ ಮಾಡಬೇಕಾ? ಅದರ ಅಗತ್ಯ ಇಲ್ಲ.
ಕರೆಕ್ಟ್ ಸರ್, ಕರೆಕ್ಟ್ ಆಗಿ ಹೇಳಿದೆ. ಅವಳು ನಮ್ಮನೆ ಸೊಸೆ ಆಗಿದ್ದಾಳೆ, ಆದ್ರೆ ನಮ್ಮವಳು ಆಗ್ಲೇ ಇಲ್ಲ. ಅವಳ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿಯಿಂದ ಹೊರಗೆ ಬರಲೇ ಇಲ್ವಲ್ಲ ಸಿಸ್ಟರ್. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಹಾಲಿನ ಬೆಲೆ ಜಾಸ್ತಿ ಆಯ್ತು. ಈ ಡಿಸ್ಕೌಂಟ್ ಆಫರ್ ಅಲ್ಲಿ ಹೋದ್ರೆ ಎಲ್ಲ ಕಡಿಮೆಗೆ ಸಿಗುತ್ತೆ, ಒಂದ್ ತಗೊಂಡ್ರೆ ಒಂದು ಫ್ರೀ ಸಿಗುತ್ತೆ. ಬರೀ ಇಂಥ ಯೋಚನೆಗಳ ಸಿಸ್ಟೆ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಇಂಥ ಸಾಧಾರಣ ಮಿಡ್ಲ್ ಕ್ಲಾಸ್ ಹುಡುಗಿ ಕೋಟಿ ಲೆಕ್ಕದಲ್ಲಿ ಲೆಕ್ಕ ಹಾಕೋ ಈ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ. ಸಿಸ್ಟರ್, ಈ ಭಿಕ್ಷುಕನಿಗೆ ಬಂಗಾರ ತಟ್ಟೆ ಕೊಟ್ಟರು ಅವನು ಭಿಕ್ಷೆ ಬೇಡೋದೇನು ಬಿಡಲ್ಲ. ಇವಳಿಗೆ ಆ ಮಾತು ಚೆನ್ನಾಗಿ ಅನ್ವಯ ಆಗತ್ತೆ. ಕರೆಕ್ಟಾಗಿ ಹೇಳಿದೆ ಅಣ್ಣ. ಅವಳು ಯಾವತ್ತೂ ಚೇಂಜ್ ಆಗಲ್ಲ. ಸಾಲದು ಅಂತ ನಮ್ಮನ್ನೇ ಕಂಟ್ರೋಲ್ ಮಾಡಕ್ ಬರ್ತಾಳೆ. ಇರ್ಲಿ ಬಿಡು ಸಿಸ್ಟರ್, ಅವಳು ಕ್ಲಾಸ್ ಟೀಚರ್ ಆದ್ರೆ ನಾವು ಮಾಸ್ ಟೀಚರು, ಟೀಚರ್ಗೆ ಟೀಚರ್.